ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವೀಣಾ ಮತ್ತೆ ಏನಮ್ಮ ಇವತ್ತು ವಿಶೇಷ? ಪಾಯಸ ಎಲ್ಲ ಮಾಡಿದ್ಯಾ? ಅತ್ತೆ, ಇವತ್ತು ಹರೀಶ್ ಮತ್ತೆ ಸಿಂಚನ ಮದುವೆ ಆಗಿದ್ದ ದಿವಸ. ಅಯ್ಯೋ ಹೌದಲ್ವಾ, ನೆನ್ನೆ ಎಲ್ಲ ಅನ್ಕೊಂಡೆ ವೀಣಾ, ಇವತ್ ಮರ್ತೆ ಹೋದೆ ನೋಡು. ಅಯ್ಯೋ ಮೆತ್ತಗೇಳಿ ಅತ್ತೆ, ಮತ್ತೆ ನಮ್ಗೆ ನೆನಪಿಲ್ಲ ಅಂತ ಗೊತ್ತಾಗ್ಬಿಟ್ರೆ ಮತ್ತೆ ಉರ್ಕೋತಾಳವಳು. ಅದಕ್ಕೆ ಈ ಪಾಯಸ ಎಲ್ಲ ರೆಡಿ ಮಾಡಿಕೊಂಡು ಅವ್ರಿಗೆ ವಿಶ್ ಮಾಡೋಣ ಅಂತ ಕಾಯ್ತಾ ಇದ್ದೆ. ಒಂದು ಕೆಲಸ ಮಾಡಿ ಅತ್ತೆ, ನೀವೇ ಅವರಿಬ್ಬರನ್ನು ಕರೆದ್ಬಿಟ್ಟು ಅವರಿಗೆ ಈ ಪಾಯಸ ಕೊಟ್ಬಿಟ್ಟು ಅವ್ರನ್ನ ಆಶೀರ್ವಾದ ಮಾಡಿ. ಅವರಿಬ್ಬರು ಓಡಿ ಹೋಗಿ ಮದುವೆ ಮಾಡ್ಕೊಂಡು ಮನೆಗೆ ಬಂದಾಗ ಮೊದಲು ಅವ್ರನ್ನ ನೋಡಿ ಒಪ್ಕೊಂಡು ಮನೆ ತುಂಬಿಸ್ಕೊಂಡಿದ್ದು ನೀವೇ. ಅದಕ್ಕೆ ನಿಮ್ಮ ಆಶೀರ್ವಾದ ಅವ್ರಿಗೆ ತುಂಬ ಮುಖ್ಯ ಆಗುತ್ತೆ. ನೀವೇ ಕರೀರಿ. ಸರಿ. ಸಿಂಚನ, ಹರೀಶ, ಏನಮ್ಮ? ಹರೀಶ, ಸಿಂಚನ ಬಾಯ್ಲಿ. ಸಿಂಚನ, ಹರೀಶ, ಮದುವೆ ದಿನದ ಶುಭಾಶಯಗಳು. ಥ್ಯಾಂಕ್ಸ್ ಅಮ್ಮ, ಆಶೀರ್ವಾದ. ಅದಕ್ಕೆ ನಿಮ್ದೊಂದು ತಗೊಮ್ಮ. ಥ್ಯಾಂಕ್ ಯು. ತುಂಬ ಬೇಗ ನೆನಪಾಗಿದೆ ಅನಿಸುತ್ತೆ. ಅಲ್ಲಮ್ಮ, ಬೆಳಗ್ಗೆನೆ ವಿಶ್ ಮಾಡಬೇಕು ಅಂತ ಅನ್ಕೊಂಡ್ವಿ, ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ವೀಣಾ ನೋಡು, ನಿನ್ಗೋಸ್ಕರ ಎಷ್ಟು ಖುಷಿ ಖುಷಿಯಾಗಿ ಆಸೆಯಿಂದ ಸಿಹಿ ಎಲ್ಲ ಮಾಡಿದಾಳೆ. ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳು ಹರೀಶ. ಥ್ಯಾಂಕ್ಸ್. ತಗೋತೀನಿ, 2 ತಗೋತೀನಿ. ಅಮ್ಮ, ಅದಕ್ಕೆ ಅವಳ ಬಗ್ಗೆ ನಿಮ್ಗೆ ಗೊತ್ತಲ್ಲ, ಏನು ಅನ್ಕೋಬೇಡಿ. ನಾನು ತಿನ್ನಿಸ್ಬಿಟ್ಟು ಬರ್ತೀನಿ. ಹಾಂ, ಟೋಟಲ್ ಒಂದು ನಾನು ತಿಂತೀನಿ, ಒಂದು ಹೊಡೆದು ಕೊಡ್ತೀನಿ. ಬೇಬಿ. ವೀಣಾ, ನೀನು ಬೇಜಾರು ಮಾಡ್ಕೋಬೇಡ, ಅವಳ ಬಗ್ಗೆ ಗೊತ್ತಲ್ವಾ? ಗೊತ್ತು ಬಿಡಿಯುತ್ತೆ. ಬನ್ನಿ, ನಾನು ನೀವು ತಿನ್ನೋಣ. ಬಾ. ಚಲೋ, ನೋವನ್ನ ಕಡಿಮೆ ಮಾಡೋ ಶಕ್ತಿ ನನಗಿಲ್ಲದೆ ಇರ್ಬೋದು, ಆದರೆ ಅದನ್ನು ಕೇಳೋ ಅರ್ಹತೆ ನನಗಿದೆ. ಹೇಳಿ ಸರ್, ಏನಾಯ್ತು? ಜಾನು ನನ್ನ ಹತ್ರ ಏನೋ ಹೇಳೋದಕ್ಕಿಂತ ಬಂದ್ಲು, ಆದರೆ ಜಯಂತ್ ಅವ್ರು ಬಂದರು ಅಂತ ಸಡನ್ನಾಗಿ ಮಾತು ನಿಲ್ಲಿಸ್ಬಿಟ್ಲು. ಆಮೇಲೆ ಹೋಗಿ ಕೇಳೋಣ ಅಂದ್ಕೊಂಡ್ರೆ ಅಷ್ಟರಲ್ಲಿ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟಿದ್ರು. ಜಾನು ಏನು ಹೇಳೋದಕ್ಕೆ ಬಂದ್ಲು? ನಾನು ಅವಳ ಮಾತು ಕೇಳಿಸ್ಕೋಬೇಕಿತ್ತು. ಇವಾಗ ಹೇಗಿದ್ರು ಡಿಸ್ಚಾರ್ಜ್ ಆಗಿರ್ತಾರೆ, ಫೋನ್ ಮಾಡಿ ಏನು ಅಂತ ಕೇಳಲ್ಲ. ಬೇಡ, ಇಂಥ ವಿಷಯನೆಲ್ಲ ಫೋನ್ ಮಾಡಿ ಕೇಳಿದ್ರೆ ಚೆನ್ನಾಗಿರಲ್ಲ. ನೇರವಾಗಿ ಹೋಗಿ ಭೇಟಿ ಮಾಡಿ ಮಾತಾಡಿದ್ರೆ ಜಾನು ಮನಸ್ಸಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಆದರೆ ನಾನಲ್ಲಿಗೆ ಹೋದಾಗ ಜಯಂತ್ ಅವರಿದ್ರೆ ಏನು ಮಾಡೋದು? ಹೇಗಾದರೂ ಮಾಡಿ ಜಯಂತ್ ಅವ್ರು ಇಲ್ಲದೆ ಇರೋ ಸಮಯ ನೋಡಿಕೊಂಡು ಜಾನು ಮನೆಗೆ ಹೋಗಿ ಅವಳ ಹತ್ರ ಮಾತಾಡಿ ಸಮಾಧಾನ ಮಾಡಬೇಕು. ಸಾಯಿಬ್ರು ಒಬ್ರೊಬ್ರೆ ಏನೋ ಮಾತಾಡ್ಕೋತಿರೋ ಹಾಗಿದೆ. ಯಾರ ಬಗ್ಗೆನೋ? ನಿಮ್ಮ ಅಜ್ಜಿ ಬಗ್ಗೆ. ಲೋ ವಿಶ್ವ, ಈಗ ಮಾತಾಡ್ಬೇಕಾಗಿರೋದು ಅಜ್ಜಿ ಬಗ್ಗೆ ಅಲ್ಲ, ನನ್ನ ಬಗ್ಗೆ, ನಿನ್ ಬಗ್ಗೆ. ಇಷ್ಟು ಬ್ಯೂಟಿಫುಲ್ ಆಗಿರೋ ಹುಡುಗಿ ನಿನ್ ಪಕ್ಕದಲ್ಲಿ ನಿಂತಿರುವಾಗ ರೊಮ್ಯಾಂಟಿಕ್ ಆಗಿ ಮಾತಾಡೋಕೆ ನಿಂಗೆ ಆಗದೇ ಇಲ್ವೇನೋ? ಈ ನಿನ್ನ ರಿಯಾಕ್ಷನ್ ನೋಡ್ತಿದ್ರೆ ಯಾಕೋ ನೀನು ಈ ಚೆಲುವಿನ ಚಿತ್ತಾರ ಸಿನಿಮಾದಲ್ಲಿ ಮಾದೇಶ ಇರ್ತಾನಲ್ಲ, ಆ ರೀತಿ ಆಗೋಗ್ತೀಯ ಅಂತ ನನಗೆ ಸ್ವಲ್ಪ ಭಯ ಆಗ್ತಿದೆ. ನಾನು ಆ ರೀತಿ ಆಗ್ತೀನೋ ಬಿಡ್ತೀನೋ ನನಗಂತೂ ಗೊತ್ತಿಲ್ಲ, ಆದರೆ ನೀನಂತೂ ನಾನು ಮದುವೆ ಆಗ್ತೀನಿ ಅಂತ ಕನ್ಸು ಕಟ್ಕೊಂಡು ಜೋಗ್ ಫಾಲ್ಸ್ ತುದಿಯಿಂದ ಬೀಳೋದಂತೂ ಗ್ಯಾರಂಟಿ. ಅಮರ ಪ್ರೇಮಿಗೋಸ್ಕರ ತ್ಯಾಗ ಮಾಡೋದ್ರಲ್ಲಿ ಏನೋ ಒಂಥರ ಸುಖ ಇದೆ ಬಿಡ. ಏಯ್, ಲೂಸು ಕಣೆ ನೀನು. ಈ ಲೂಸ್ನ ಬೇಗ ಮದುವೆ ಆಗು, ಎಲ್ಲ ಸರಿ ಹೋಗುತ್ತೆ. ನೋಡು, ನಾನೇನೋ ಟೆನ್ಷನಲ್ಲಿದ್ದೀನಿ, ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡ. ಅಲ್ಲ ಕಣೋ ವಿಶ್ವ, ಮಾವ ಎಷ್ಟೆಲ್ಲ ಆಸ್ತಿ ಮಾಡಿದ್ದಾರೆ,
ಕೂತು ತಿಂದ್ರು 10 ತಲೆಮಾರು ತಿನ್ಬೋದು ನೀನು. ಹಾಗಿರುವಾಗ ಕೆಲಸ ಮಾಡೋ ಅವಶ್ಯಕತೆನೇ ಇರಲ್ಲ. ಆರಾಮಾಗಿ ಬಿಂದಾಸಾಗಿ ಮಾವನ್ ಬಿಸ್ನೆಸ್ನ ನೋಡ್ಕೊಂಡಿದ್ರೆ ಮುಗ್ದೋಯ್ತು. ಹೀಗಿರುವಾಗ ನಿನ್ಗೇನು ಯೋಚನೆ? ತನು, ಅದು ನಿನಗೆಲ್ಲ ಅರ್ಥ ಆಗಲ್ಲ. ಅಪ್ಪನ ದುಡ್ಡಲ್ಲಿ ಕೂತ್ಕೊಂಡು ತಿನ್ನೋ ಆಸೆ ನನಗಿಲ್ಲ. ಸರಿ, ಹಾಗಿದ್ರೆ ನೀನೊಂದು ಕೆಲಸ ಮಾಡು. ನೀನೇ ಸ್ವಂತವಾಗಿ ಯಾವ್ದಾದ್ರು ಬಿಸ್ನೆಸ್ ಶುರು ಮಾಡು. ಅದಕ್ಕೆ ನಾನು ನಿನ್ನ ಕೈ ಜೋಡಿಸ್ತೀನಿ. ಇಬ್ಬರ ಒಟ್ಟಿಗೆ ಕೆಲಸ ಮಾಡೋಣ. ನಿನ್ಗೆ ಯಾವ ಸಪೋರ್ಟು ಮಾಡೋದು ಬೇಡ. ಸುಮ್ಮನೆ ನಾನು ಬಿಟ್ಟು ಹೋಗ್ತಾ ಇರು. ಲೋ ವಿಶ್ವ, ನಾನು ಎಲ್ಲೋ ನಿನ್ನ ಬಿಟ್ಟು ಹೋಗ್ತೀನಿ. ನೀನೆಲ್ಲೋ ನಾನಲ್ಲ. ನಮ್ಮ ಸಿದ್ದು ಜಾಗಕ್ಕೆ ಹೋಗಕ್ಕೆ ಒಬ್ಬನ್ನ ರೆಡಿ ಮಾಡಿವ್ನಿ ಕಣಪ್ಪಯ್ಯ. ಅವನ ಜೊತೆ ಎಲ್ಲ ವಿಷಯನೂ ಮಾತಾಡಿವ್ನಿ. ನೀವು ಅಂದ್ರೆ ಅವನ್ನ ಕರೆಸ್ತೀನಿ, ನೀವೊಂದ್ಕಿಂತ ಮಾತಾಡಿದ್ರೆ ಅವನು ಅಪ್ರೂವಲ್ ಆಯ್ತಾನೆ ಕಣಪ್ಪಯ್ಯ. ಲೇ ಮರಗೋಡ, ಈ ವಿಷಯದಲ್ಲಿ ಆತರ ಪಡ್ಬೇಡಕಲ್ಲ. ಇಲ್ಲಿ ಸ್ವಲ್ಪ ಎಡವಟ್ಟಾದ್ರೂ ನಮ್ಮ ಜೀವನ ಎಲ್ಲ ಬೀದಿಗೆ ಬಂದ್ಬಿಡ್ತದೆ ನೋಡ್ಲಾ. ಈಗ ನಾನು ಮಂತ್ರಿ ಆಗಿರೋದ್ರಿಂದ ನಾನು ಇಡೋ ಹೆಜ್ಜೆ ನನಗೂ ಗೊತ್ತಾಗಬಾರ್ದಕ್ಕಲ್ಲ. ನಾವು ಅಷ್ಟು ಹುಷಾರಾಗಿರ್ಬೇಕಾಯ್ತದೆ. ಅದನ್ನೆಲ್ಲ ಯೋಚನೆ ಮಾಡಿನೇ ಕಣಪ್ಪಯ್ಯ ನಾನು ಇವನ್ನ ಆಯ್ಕೆ ಮಾಡಿರೋದು. ಅಪ್ಪಯ್ಯ, ನೀವು ಅವನ ಜೊತೆ ಒಂದ್ಕಿಂತ ಮಾತಾಡಿ ನೋಡಿ, ಆಮೇಲೆ ನನ್ನ ಆಯ್ಕೆ ಸರಿನೋ ತಪ್ಪು ಅಂತ ನಿಮಗೆ ಗೊತ್ತಾಯ್ತದೆ. ನೋಡ್ಲಾ ಮರಗೋಡ, ಮೊದಲು ಮಾತಾಡುವಾಗ ಎಲ್ಲ ಚೆನ್ನಾಗೇ ಇರ್ತದೆ. ಅವರಿಂದ ಬಂದು ನಮ್ಮ ಪೊಸಿಷನ್ ನೋಡಿದ ತಕ್ಷಣ ಉಲ್ಟಾ ಹೊಡೆದ್ಬಿಟ್ರೆ ಏನೆಲ್ಲ ಮಾಡೋಕ್ಕಾಯ್ತದೆ ಅಲ್ಲ. ಅಲ್ಲಿ ಕೋರ್ಟಲ್ಲಿ ನಾವು ಒಪ್ಕೋತೀವಿ ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಹೋಗಿ ಉಲ್ಟಾ ಹೊಡೆದ್ಬಿಟ್ರೆ ಅವನು ಹೋಗೋದು ನಮ್ಮ ಮಾನ ಮಾಡೋದು ಅಲ್ಲಲ್ಲ. ಹಂಗಂತ ನೀನು ತಪ್ಪು ಮಾಡ್ತಾ ಇದ್ದೆ ಅಂತಾನೆ ಹೇಳ್ತಾ ಇಲ್ಲ. ಒಂದಲ್ಲ 100ಕ್ಕಿಂತ ಅವನ ಬಗ್ಗೆ ತಿಳ್ಕೊಂಡು ಮುಂದುವರಿಬೇಕಲ್ಲ. ಅಪ್ಪಯ್ಯ, ಅವ್ನ ಬ್ಯಾಕ್ ಗ್ರೌಂಡ್ ಎಲ್ಲ ನಾನು ತಿಳ್ಕೊಂಡಿವ್ನಿ ಕಣಪ್ಪಯ್ಯ. ಒಂದು ರೀತಿಲಿ ಅವ್ನು ನಮ್ಮ ಹುಡುಗನೆಯ. ಅವನು ಕೊಟ್ಟು ಮಾತು ತಪ್ಪಕ್ಕಿಲ್ಲ ಅನ್ನೋ ನಂಬಿಕೆ ನನ್ಗೆ ಅದೇ ಕಣಪ್ಪಯ್ಯ. ಮರಗೋಡ, ನಿನ್ನ ಮಾತು ನಿಜ ಆದರೆ ನನಗೂ ಖುಷಿ ಕಲ. ಆದ್ರೂ ನಮ್ಮ ಪಿ ಎಗೆ ಹೇಳಿ ಇನ್ನೊಂದ್ಕಿಂತ ಅವ್ನ ಬ್ಯಾಕ್ಗ್ರೌಂಡ್ನ ವಿಚಾರ ಮಾಡೋಕ್ಕೆ ಹೇಳ್ತೀನಿ. ನೋಡೋ, ಅವನು ಗೊತ್ತಿರೋ ಹತ್ರ ಅವ್ನಿಗೆ ಗೊತ್ತಿಲ್ದಂಗೆ ನಾವು ವಿಚಾರ ಮಾಡಿದ್ರೆ ನನ್ನ ಮನ್ಸಿಗೋಸ್ಕರ ಸಮಾಧಾನ ಆಯ್ತದ ಕಲ. ಆಗಲೇ ಅಪ್ಪಯ್ಯ, ನಿಮ್ಗೆ ಹೆಂಗಾಯ್ತದೋ ಹಂಗೆ ಮಾಡಿ. ನಾನು ಅವನ ಬಗ್ಗೆ ಇನ್ನೊಂದ್ಸಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಆಮೇಲೆ ಇಬ್ರಿಗೂ ಸರಿ ಹೋದ್ರೆ ಮುಂದುವರಿಯಮ್ಮ. ಹಂಗೆ ಮೇಡಮ್ ತರ್ಕೊಳ್ಳಿ. ಏಯ್, ಎಲ್ಲಾಗೆ ನೀನು? ಚಿನ್ನು ಮರಿ, ನೀ ಮುಂದೆ ಹೋಗ್ಬೇಡಿ. ಮಾತಾ ಇದೆ ಅಲ್ಲಿ ಕಾಣ್ತಿಲ್ವಾ? ಚಿನ್ನು ಮರಿ, ಪ್ರಕೃತಿ ಎಷ್ಟು ಸುಂದರವಾಗಿದೆ ಅಲ್ವಾ? ಮನಸ್ಸಿಗೆ ತುಂಬಾ ಖುಷಿ ಆಗ್ತಾ ಇದೆ. ನಂಗೇನೋ ಇಲ್ಲಿಗೆ ಬಂದು ನೆಮ್ಮದಿ ಸಿಗ್ತದೆ ಅನ್ನಿಸ್ತಿದೆ. ಪ್ರಕೃತಿ ಒಂಥರ ಹೆಣ್ಣಿನ ಥರ, ಅವ್ರವ್ರ ಸ್ವಾರ್ಥಕ್ಕೆ ಚೆನ್ನಾಗಿ ಬಳಸ್ಕೊಳ್ತಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.